ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತವರು. ಇತ್ತೀಚಿನ ಸುದ್ದಿ ಹರಿದಾಡ್ತಾ ಇದೆ. ಈಗಾಗಲೇ DK ಅವರು ದಿಲ್ಲಿಗೆ ಹೋದರು, ಮತ್ತೆ ಯಾರಿಗೂ ಭೇಟಿ ಆದರು, ಸಮಯ ಬಂದಾಗೆಲ್ಲ ಆಗ್ತಂತ ಹೇಳಿದರು, ಎಲ್ಲ ಮಾತಾಡಿದರು. ಈಗ ಮುಗಿದು ಹೋಯ್ತಪ್ಪ, ಮೇ 15 ಗಂಟೆ ನೆಕ್ಕೆಪ್ಪ ಇವರು CM ಅನ್ನುವಂಥ ಮಾತುಗಳು ತೇಲಿ ಬಂದು ಅವ್ರ ಬೆಂಬಲಿಗರಂತೆ ಖುಷಿಯೋ ಖುಷಿ ಎಲ್ಲ ಆಯಿತು ನಮ್ಮದು ಅನ್ನುವಾಗ. ಆದರೆ ಇತ್ತೀಚಿನ ಹೇಳಿಕೆ CM ಬದಲಾವಣೆ ಇಲ್ಲ, ಅದು AICC ಅಧ್ಯಕ್ಷರಾದಂಥ ಖರ್ಗೆ ಅವ್ರ ಬಾಯಿ ಅಂತ. ಇದು ಬಂದ ತಕ್ಷಣ ಇಡೀ ವಾತಾವರಣ ಸ್ತಬ್ಧದಂಗೆ ಆಗ್ಯದ. ನಿಜವಾಗಿ ಇದು ಹೈಕಮಾಂಡ್ ಬರಬೇಕಾಗಿತ್ತು, ಇಷ್ಟಲ್ಲ ಇದನ್ನು ಬೆಲೆ ಕೊಡಬಾರ್ದಾಗಿತ್ತು ಇಲ್ಲಿವರೆಗೆ. ಯಾಕಂತಂದ್ರೆ ಇದರಿಂದ ಪಾರ್ಟಿ ಇಮೇಜ್ಗೆ ಡ್ಯಾಮೇಜ್ ಆಗೋದಿಲ್ಲ, ಎರಡು ಮಾತ್ರ ಇಲ್ಲ. ಇದನ್ನು ಎಂದೋ ಮಾಡಬೇಕಾಗಿದ್ದ ಕೆಲಸವನ್ನು ಲೇಟ್ ಆದರೂ ಸಹಿತ ಅಡ್ಡಿಲ್ಲ, ದೇರಾಯ್ ದುರಸ್ತ ಎಂದಂಗೆ ಆಗಿದೆ. ಇಲ್ಲಾಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೊಡೆದು ಬೀಳೋದು ಎರಡು ಮಾತಿಲ್ಲ. ಹೈಕಮಾಂಡ್ ಕೆಲವು ಅನಿವಾರ್ಯವಾಗಿ ಕಟ್ಟುನಿಟ್ಟಿನ ನಿರ್ಧಾರ ತೆಗೆದುಕೋಬೇಕಾಗ್ತದೆ. ಇಲ್ಲೇ DK ಅವರು CM ಆಗೋದು ಕರ್ರದಾರ ಅಣ್ಣರದಾರ ಇವೆಲ್ಲ ಪ್ರಶ್ನೆ ಇರಲಿಲ್ಲ. ಈಗ ಮಾತಿನ ಪ್ರಕಾರ ಅವ್ರು ಬಿಡಬೇಕಾಗಿತ್ತು, ಬಿಟ್ಟಿಲ್ಲ ಅನ್ನೋದು ಒಂದು ಹೇಳ್ತಾ ಇದ್ದಾರೆ ವಿನಃ ನಾನು ಸಿದ್ದರಾಮಯ್ಯರಿಗಿಂತಲೂ ಯಾವ ಮಟ್ಟದಲ್ಲಿ ಹೆಚ್ಚಿಗಿದ್ದೀನಿ, ನಾನು ಏನು ಮಾಡಬಲ್ನಿ, ಇಲ್ಲೇ ಬಡತನಕ್ಕೆ ಏನು ಶಾಶ್ವತ ಪರಿಹಾರ ಕೊಡಬಲ್ನಿ, ಇಲ್ಲೇ ನಿರುದ್ಯೋಗಿಗಳಿಗೆ ಏನು ಮಾಡಬಲ್ನಿ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಈ ಒಂದು ದಿಶೆಯಲ್ಲಿ ಚಿಂತನೆ ಮಾಡುವಂಥ ಕೆಲಸಗಳು ಇಲ್ಲಿವರೆಗೆ DK ಅವರದ್ದು ಆಗಿಲ್ಲ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಏನೋ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲರ ಜೊತೆ ಚರ್ಚೆ ಮಾಡಿದ್ದು ಒಪ್ಪುವಂಥ ವಿಷಯ ಆದರೂ ಈ ಸದ್ಯದ ಮಟ್ಟಿಗೆ ಯಾವ ಕಾರಣದ ಮೇಲೆ ಸಿದ್ದರಾಮಯ್ಯರನ್ನ ಈ CM ಕುರ್ಚಿಯಿಂದ ಇಳಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸ ಕೊಡುವಂಥ ಕೆಲಸ ಈಗ ನಮ್ಮ DK ಶಿವಕುಮಾರರು ಅವ್ರ ಮುಂದೆ ಒಂದು ಹೇಳ್ತಾ ಇದ್ದಾರೆ. ಅವರು ಕಳೆದ ಈ ಒಂದು ಆರಂಭದಿಂದಲೂ 2023ರಲ್ಲಿ ಏನು CM ಚೇರ್ ತಿಕ್ಕಾಡು ಶುರು ಆಯಿತು, ಅಂದಿನಿಂದ ಇಂದಿನವರೆಗೆ ಇಲ್ಲ ನಮ್ಮಕ್ಕೆ ಮಾತುಕತೆ ಆಗ್ಯದ ಅಂತ ಹೇಳಿದ್ರು ವಿನಃ ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಅದ್ರ ಬಗ್ಗೆ ಮೌನ ಆಗ್ತಾ ಬಂದ್ರೆ ವಿನಃ ಮತ್ತೊಂದು ಆಗಲಿಲ್ಲ. ಅದೇ ಕಾಲಕ್ಕೆ ಒಂದು ವೇಳೆ ಮಾತೇ ಆಗಿತ್ತು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದ್ದಪ್ಪ ಅಂದ್ರೆ ಇಷ್ಟು ಸಿದ್ದರಾಮಯ್ಯ ನಿಲ್ಲಿಸಬೇಕಾಗಿತ್ತು. ಅಂದರೆ ಇದರ ಅರ್ಥ ಹೈಕಮಾಂಡಿಗೂ ಗೊತ್ತದೆ ಕರ್ನಾಟಕದಲ್ಲೇ ಈ ಸದ್ಯದಲ್ಲಿ ಏನಾದರೂ DK ಅವರನ್ನು CM ಮಾಡಿದರೆ ಬಲು ದೊಡ್ಡ ದಾಳಿ ಈ BJPಗಿರಿಂದ ಅವರು ಎರಡು ಮಾತಿಲ್ಲ ಅನ್ನುವಂಥ. ಯಾಕಂದರೆ ಈಗಾಗಲೇ CBI ಮತ್ತು EDಗಳು ದಾಳಿ ಮಾಡಿದ್ದೇನು ಸುಳ್ಳಲ್ಲ. CBI ಕೇಸು ಅದ ಈ ಒಂದು ನಮ್ಮ DK ಅವರ ಮೇಲೆ. ಇಂಥ ಪ್ರಸಂಗದಲ್ಲಿ ಅವ್ರನ್ನ CM ಮಾಡಿದರೆ ಏನು ತೊಂದರೆ ಆದೀತು ಅನ್ನೋದು ಅವ್ರ ಕಲ್ಪನೆ ಅದ. ಜೊತೆಗೆ ಸಿದ್ದರಾಮಯ್ಯರು ಇವತ್ತು ಕರ್ನಾಟಕದ ಮಟ್ಟಿಗೆ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಇವತ್ತೊಬ್ಬ ಬೆಳೆದಂಥ ನಾಯಕರಾಗಿದ್ದಾರೆ. ಹೀಗಾಗಿ ಅವ್ರನ್ನ ಕಿತ್ತು ಹಾಕುವುದು ಅಂದರೆ ಸುಲಭದ ಕೆಲಸ ಅಲ್ಲ. ಈ ನಡುವೆ ಏನೇನೋ ಗದ್ದಲು ಶುರುವಾಗಿಬಿಟ್ಟು ಸಿದ್ದರಾಮಯ್ಯ ಕಿತ್ತು ಹಾಕ್ತಾರೆ ಅನ್ನುವಷ್ಟು ಮಟ್ಟಿಗೆ ಮಾತು ಬಂದಾಗ ಈ ಪ್ರತಿ ಸಲ ನಾವು ನೋಡ್ತಾ ಇದ್ದೀವಿ ಅಹಿಂದ ಸಮ್ಮೇಳನ ಮಾಡೋದು, ಅದರಲ್ಲೇ ಸಿದ್ದರಾಮಯ್ಯರ ಬಗ್ಗೆ ಅಥವಾ ಅಹಿಂದ ಸಮುದಾಯದ ಬಗ್ಗೆ ಮಾತಾಡೋದು ಇಲ್ಲ ಹುಬ್ಬಳ್ಳಿಯಲ್ಲಿ ಮಾಡುವಂಥ ತಯಾರಿಸಿದ್ದೆಲ್ಲ ಶುರುವಾಗಿಬಿಟ್ಟಿದ್ವಿ. ಈಗ ಮೋಸ್ಟ್ಲಿ ಆಗಿಯೂ ಆಗ್ತದೆ ಆ ಮಾತು ಬೇರೆ. ಹೀಗಾಗಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮುಂದಾಗುತ್ತಿರೋದ್ರೆ ಎಂದು ನೋಡಿದ್ದೀವಿ, ಈಗೂ ನೋಡ್ತಾ ಇದ್ದೀವಿ. ಹೀಗಾಗಿ ಗೊಂದಲ ಯಾಕಂದರೆ 2 ವರ್ಷ ಆಹಾರದಲ್ಲಿ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಷ್ಟರಲ್ಲೇ ಈ ಕಾಂಗ್ರೆಸ್ ಪಕ್ಷ ಒಳಜಗಳಿಂದ ಜಗಳಾಡ್ತಾ ಹೋಯ್ತಪ್ಪ ಅಂದ್ರೆ ಗೆಲ್ಲುವುದು ಎಲ್ಲೇ ಅಂದ. ಇದು ನಾವು ಅನೇಕ ಸ್ವಲ್ಪ ಪ್ರಶ್ನೆನೂ ಮಾಡಿದ್ವಿ. ಆದರೆ ಈ ನಡುವೆ ಏನೇನೇನೋ ಗದ್ದಲಗಳು ಒಂದಿಷ್ಟೇನೋ ಇಲ್ಲ DK ಮತ್ತು ಸತೀಶ್ ಅವರು ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಕುರ್ಚಿ ಸಲುವಾಗಿ ಅನ್ನೋಂಥ ಮಾತುಗಳು ಬಂದವು, ಕೇಳಿ ಬರ್ತಾ ಇದ್ದವು, ಅವು ಚರ್ಚೆ ನಡೀತಾ ಇದ್ದವು. ಇವೆಲ್ಲವೂ ಕಾರಣ ಏನಪ್ಪ ಅಂದ್ರೆ ಹೈಕಮಾಂಡ್ ಇಷ್ಟು ಬೆಳೆಸಲೇಬಾರ್ದಾಗಿತ್ತು. ಯಾಕಂದ್ರೆ ಹೈಕಮಾಂಡ್ ಈಗ ಬತ್ತಿಂತ ತೆಗೆದುಕೊಂಡದ, ಈಗ ಬದಲಾವಣೆ ಇಲ್ಲ ಸ್ಪಷ್ಟ ಮಾತು. ಅದೇ ಕಾಲಕ್ಕೆ ಈ ಒಂದು ಮಂತ್ರಿಗಿರಿ ಚೇಂಜ್ ಆಗೋದು ಅದ್ರ ಬಗ್ಗೆ ಅಂದರೆ ಸಂಪುಟ ಬದಲಾವಣೆ ಬಗ್ಗೆ ಮಾತ್ರ ಉಳಿತಾ ಇದ್ದಾವೆ ವಿನಃ CM ಬದಲಾವಣೆ ಬಗ್ಗೆ ಕಥಮ್ ಇನ್ನು ಮಾತಾಡೋಗಿಲ್ಲ ಅನ್ನುವಂಥ ಮಟ್ಟಿಗೆ. ಅದರಲ್ಲೂ ಖರ್ಗೆ ಅವರು ಇದೇನು ನಮ್ಮದು ಹೈಕಮಾಂಡ್ ಅದ, ಸೋನಿಯಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಅವರು ಮಾಡುವಂಥ ಕೆಲಸ ಮತ್ತು ಅವ್ರಿಗೆ ಇದು ಮನಸ್ಸು ಇಲ್ಲ ಅನ್ನೋ ಮೂಲಕ
ಡಿ ಕೆ ಶಿ ಅವರು ಇನ್ನಾದರೂ ವರ್ಕ್ ಲಕ್ಷ ಕೊಡಬೇಕಾಗ್ಯದ. ಡಿ ಕೆ ಶಿ ಅವ್ರಿಗಿಂತ ನಾಳೆ ಬರ್ತದ, ಸೇಮ್ ಆಗೇ ಆಗ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಶ್ಚಿತದ ಹಿಂದಿಲ್ಲ ನಾಳೆ ವಯಸ್ಸದ, ಜೊತೆಗೆ ಡೈನಾಮಿಕ್ ಇದ್ದಾರೆ, ಇನ್ನೂ ಕಲಿಯುವಂಥದ್ದು ಭಾಳಷ್ಟು ಅದ. ನೋಡ್ರಿ ಈಗ ಎಷ್ಟು ಬ್ಯೂಟಿಫುಲ್ಲಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿನ ಬದಿಗೆ ಸರಿಸೋ ಕೆಲಸ ಮಾಡಿದರು ಅಂತ. ಸಿಂಪಲ್ಲಾಗಿ ಒಂದು ಅಹಿಂದ ಮೂಮೆಂಟ್ ಮಾಡೋ ಜೊತೆಗೆ ತಮ್ಮ ಎಲ್ಲ ಅಹಿಂದದ ಸಪೋರ್ಟರ್ಸ್ಗಳನ್ನ ಅವ್ರ ಮೇಲೆ ಯಾವ ರೀತಿ ಬಿಟ್ಟರು ಮಾಡಿದರು. ಜೊತೆಗೆ ಡಿ ಕೆ ಶಿ ಅವರಿಗೆ ಒಬ್ಬ ಪ್ರಬಲ ಸ್ಪರ್ಧೆನ ಸಹಿತ ತಯಾರು ಮಾಡಿಬಿಟ್ಟಿದ್ದಾರೆ ಸತೀಶ್ ಅವರು. ನೀವು ಸತೀಶ್ ಅವ್ರ ಮಟ್ಟದವ್ರು ನೋಡಿ ತೋರಿಸ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಗಡಿಬಿಡಿ ಮಾಡೋದ್ರಲ್ಲಿ ಏನೂ ಅರ್ಥಿಲ್ಲ. ನನಗೆ ಇವತ್ತೇ ಬೇಕು ನಾಳೆ ಬೇಕು ಅಂತೇಳಿ ಅವ್ರಿಗೂ ಭಯ ಅದು ಇಲ್ಲ ಅಂತಲ್ಲ. ಹೌದು, ಈಗ ಆಗಲಿಲ್ಲ ಅಂದ್ರೆ 2027 ನಾನು ಮಾಡೋದಿಲ್ಲಪ್ಪ ಅನ್ನೋದು ಭಯ ಏನೋ ಕಾಡ್ತಾ ಇದೆ. ಅದಕ್ಕೆ ಮತ್ತೊಂದು ರೂಪದಿಂದ ನಾವು ಉತ್ತರ ಹೋಗ್ಬೇಕು ವಿನಃ ಕೇವಲ ಸಿದ್ದರಾಮಯ್ಯ ಸರಿಸಿದ್ರೆ ಇವತ್ತು ಪದಿ ಸರಿಸಿದ್ರೆ ನಮಗೆ ಸೇಮ್ ಪಟ್ಟ ಬರ್ತದೆ, ಅದನ್ನು ಉಳಿಸ್ಕೊಂಡು ಹೋಗ್ಕೊಂಡು ಅಷ್ಟೇ ಅಲ್ಲ, ಇನ್ನೂ ಮಾಡಬೇಕಾದ್ದು ಕಲಿಬೇಕಾದ್ದು ಬೇಕಾದಷ್ಟಿದ್ದ. ಅದಕ್ಕಾಗಿ ಸಿದ್ದರಾಮಯ್ಯನವರಾದರೂ ಸಹಿತ ಇನ್ನಾದರೂ ಎಲ್ಲರಿಗೂ ನೌಕರಿ ಸಿಗುವಂಥ, ಜಾಬ್ ಸಿಗುವಂಥ, ನಿರುದ್ಯೋಗ ಹೋಗುವಂಥ ಏನಾದರೂ ಐಡಿಯಾಗಳು ಅವ್ರ ತಲೆಯಲ್ಲಿದ್ದರೆ, ಅದೇ ಕಾಲಕ್ಕೆ ಮೀಸಲಾತಿಗಿಂತ ಹೆಚ್ಚಿಗೆ ಎಲ್ಲರಿಗೂ ಫ್ರೀ ಶಿಕ್ಷಣ, ಫ್ರೀ ಆರೋಗ್ಯ ಕೊಟ್ಟರೆ ಯಾರಿಗೂ ಮೀಸಲಾತಿ ಪ್ರಶ್ನೆ ಬರೋದಿಲ್ಲ ಅಂತ ತಂತ್ರ ಮೀಸಲಾತಿ ಹೋಗ್ತದೆ. ಈ ದಿಶೆಯಲ್ಲೇ ಚಿಂತನೆ ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರೆ ಒಂದು ಸೋಷಿಯಲ್ ಒಂದು ಇಂಜಿನಿಯರಿಂಗ್ನಲ್ಲಿ ಬುದ್ಧಿವಂತರಿದ್ದಾರೆ, ಜೊತೆಗೆ ಸಮಾನತೆ ಬಗ್ಗೆ ಇನ್ನುಳಿದ್ರ ಬಗ್ಗೆ ತಿಳ್ಕೊಂಡಂಥವ್ರಿದ್ದಾರೆ, ಸಮಾಜವಾದ ನೆಲಗಟ್ಟಿನಲ್ಲಿ ಬೆಳೆದು ಬಂದವರಿದ್ದಾರೆ. ಅನೇಕ ವಿಷಯಗಳಲ್ಲೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ ಗೆಳತನಾಗಿರ್ಬೋದು ಅಥವಾ ಒಂದು ಶಿಷ್ಯತ್ವವಾಗಿರ್ಬೋದು, ಅದೇ ಕಾಲಕ್ಕೆ ಶಾಂತಿವೀರಿ ಗೋಪಾಲಗೌಡರ ವಿಚಾರಗಳ ನೆಲಗಟ್ಟಿನಲ್ಲಿ ಬೆಳೆದು ಬಂದಿದ್ದಾಗಿರ್ಬೋದು. ಇವೆಲ್ಲ ನೆಲಗಟ್ಟಿನಲ್ಲೇ ಹೊಸದನ್ನು ಏನಾದ್ರು ಕೊಡಲಿಕ್ಕೆ ವಿಚಾರ ಮಾಡಬೇಕು ವಿನಃ ಸಿದ್ದರಾಮಯ್ಯನವರಾದರೂ ಸಹಿತ ಅನಗತ್ಯದು ಮುಖ್ಯಮಂತ್ರಿ CM ಚೇರ್ಗಾಗಿ ತಿಕ್ಕಾಡ್ತಾ ಹೋಗೋದು ಎಷ್ಟು ಮಟ್ಟಿಗೆ ಯೋಗ್ಯ ಅಂತ. ಮತ್ತು ಅದೇ ಕಾಲಕ್ಕೆ ಹೈಕಮಾಂಡು ಸಹಿತ ದಿಟ್ಟ ನಿರ್ಧಾರ ತೆಗೆದುಕೊಂಡು ಹೌದಪ್ಪ ಈಗ ಮಾಡ್ತಾ ಇದ್ದಾರೆ ಕೆಲಸ, ಈಗ ಯಾಕೆ ಬದಲು ಮಾಡಬೇಕು, ಏನು ಕಾರಣ ಬದಲು ಮಾಡಬೇಕು, ಮಾತು ಕೊಟ್ಟಿದ್ದೀವಿ ಅಡ್ಡಿ ಇಲ್ಲ, ನೆಕ್ಸ್ಟ್ ಮಾಗುರಿ ಅಂತ 2022 ಏನಾದರೂ ಒಂದು ಹೇಳುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದನ್ನಲ್ಲಿ ಕೊನೆಗೂ ನಮ್ಮ ಖರ್ಗೆ ಅವರು ಸ್ಪಷ್ಟವಾದ ಮಾತುಗಳಲ್ಲೇ ಈ CM ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈಗೇನು ತಾರ್ಕಿಕ ಹೊಂಟಿದ್ದು ಕಾಂಗ್ರೆಸ್ನಲ್ಲೇ ತಿಕ್ಕಾಡಲಿಕ್ಕೆ ಕಾರಣ ಆಗ್ತಾಯಿತ್ತು ಅದು ಕಡಿಮೆ ಆಗ್ಬೋದೇನೋ ಅಂತೇಳಿ. ಯಾಕಂತಂದ್ರೆ ತಿಕ್ಕಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ. BJPಗೆ ನಾವು ಹಾಸಿಗೆ ಹಚ್ಕೊಟ್ಟಂಗೆ ಬರಪ್ಪ ನಾವು ಹೇಳಿದ್ವಿ ಮಲ್ಕೊಬರ್ರಿ ಅಂತೇಳಿ. ಇದನ್ನು ಸ್ವತಃ ಇವತ್ತು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ತಮ್ಮ ಒಂದಿಷ್ಟೇನು ವಿಚಾರಗಳಿದ್ದಾವೆ, ಏನು ತಮ್ಮಲ್ಲಿ ಈ ಒಂದು ಅಧಿಕಾರ ತಿಕ್ಕಾಡೋದು ಬದಿಗಿಟ್ಟೆ ಮೊದಲು ಪಕ್ಷ ಉಳಬೇಕು, ಪಕ್ಷ ಉಳಿದ್ರೆ ನಾವು ನೀವು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸುವಂಥ ಪ್ರಯತ್ನಗಳಲ್ಲಿ ಆಗಬೇಕಾಗಿದೆ. ಬಟ್ ಏನೂ ಇರಲಿ, ಈಗ ಮಾತನಾಡಿದಂಥ ಈ ಘಟನೆ ನಮ್ಮ ಅದರಲ್ಲೂ ಮುಖ್ಯವಾಗಿ AICC ಅಧ್ಯಕ್ಷರು ನಮ್ಮ ಖರ್ಗೆ ಅವರು ತೆಗೆದುಕೊಂಡಂಥ ಬದಲಾವಣೆ ಇಲ್ಲ CM ಅನ್ನುವಂಥ ಮಾತು ಅಥವಾ ಡಿಸಿಷನು ಸ್ಪಷ್ಟವಾಗಿ ಇದನ್ನು ಇನ್ನು ಡಿ ಕೆ ಶಿ ಅವರು ಅರ್ಥ ಮಾಡಿಕೊಂಡು ತಾವೇನು ಮಾಡಬೇಕಾಗಿದೆ, ರಾಜ್ಯಕ್ಕೆ ಯಾವ ರೀತಿಯಾಗಿ ಪಕ್ಷವನ್ನು ಬೆಳೆಸಬೇಕಾಗಿದೆ ಮತ್ತು ಮರುಚಿಂತನೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಎಲ್ಲರೂ ವಿಶ್ವಾಸ ತೊಗೊಂಡು ಹೋಗುವಂಥ ಕೆಲಸನೂ ಮಾಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಡಿ ಕೆ ಶಿ ಅವರಿಗೆ ಮೊದಲನೇದಾಗಿ ಉಪಮುಖ್ಯಮಂತ್ರಿ ಇದ್ದಾರೆ, ಎರಡನೇದಾಗಿ ಏನಪ್ಪ ಅಂದ್ರೆ ಬೆಂಗಳೂರನ್ನು ಕೊಟ್ಟಿದ್ದಾರೆ ಕೈಯಲ್ಲಿ, ಅದೇ ಕಾಲಕ್ಕೆ ಮೂಲದ ಅಧ್ಯಕ್ಷರು ಇದ್ದಾರೆ. ಎಲ್ಲನೂ ಅವ್ರ ಅನುಕೂಲ ಸಾಕಷ್ಟಾಗ್ಯಾವ ಕಾಂಗ್ರೆಸ್ಸಿಂದ. ಅವರು ಮರುಚಿಂತನೆ ಮಾಡಿ ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ಮಾಡಿಕೊಂಡು ಹೋಗೋದಕ್ಕಿಂತಲೂ ಪಕ್ಷ 2028 ಮರಳಿ ಬರೋದಕ್ಕೆ ಏನೇನು ಮಾಡಬೇಕು ಅನ್ನೋ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಇನ್ನೂ ಹೆಚ್ಚು ಯೋಗ್ಯ ಆಗ್ಬೋದೇನೋ. ಏನೂ ಇರಲಿ, ನೋಡೋಣ. ಅವರು ಇಬ್ಬರು ತಿಳುವಳಿಕೆ ಅವರಿದ್ದಾರೆ, ಡಿ ಕೆ ಶಿ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ಕಾಲಕ್ಕೆ ಖರ್ಗೆ ಅವರಂತೆ ಇವತ್ತು ತೆಗೆದುಕೊಂಡು ನಿರ್ಧಾರ ಅಂತ ಪಕ್ಷದ ದೃಷ್ಟಿಯಿಂದ ಭಾಳ ಉತ್ತಮ ಆಗಿದ್ದದ. ಇಲ್ಲದರ ಪಾಲಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅಷ್ಟು ಮಾಡಿದರೆ ತುರ್ತು ಸಮಸ್ಯೆ ಸಾಲ್ವ್ ಏನಂತೀರಿ ಅದಕ್ಕೆ ನೀವು? ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ.
ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.